ಕಾಂಗ್ರೆಸ್ನಲ್ಲಿ ಅಧಿಕಾರ ಹಂಚಿಕೆ ಯುದ್ಧ ಮತ್ತಷ್ಟು ಜೋರಾಗಿದೆ. ಯತೀಂದ್ರ ಸಿದ್ದರಾಮಯ್ಯ ಮಾತಿಗೆ ಮತ್ತೊಬ್ಬ ಎಂಎಲ್ಸಿ ದನಿಗೂಡಿಸಿದ್ದಾರೆ. ಮುಂದಿನ ನಾಯಕತ್ವ ಸತೀಶ್ ಜಾರಕಿಹೊಳಿಗೆ ಸೇರ್ಲಿ ಅಂತ ಎಂಎಲ್ಸಿ ರಾಜೇಂದ್ರ ಪರೋಕ್ಷವಾಗಿ ಬ್ಯಾಟಿಂಗ್ ಮಾಡಿದ್ದಾರೆ. ಸತೀಶ್ ಜಾರಕಿಹೊಳಿ ಸಿಎಂ ಆಗ್ಲಿ ಅಂತ ನಮಗೂ ಆಸೆ ಇದೆ, ಸಿಎಂ ಆದ್ರೆ ಒಳ್ಳೆಯದು ಅನ್ನೋ ಭಾವನೆ ಇದೆ ಅಂದಿದ್ದಾರೆ. ಇನ್ನು ಯತೀಂದ್ರ ಅವರದ್ದು ವೈಯಕ್ತಿಕ ಹೇಳಿಕೆ. ಅಹಿಂದ ನಾಯಕರು ಮುಖ್ಯಮಂತ್ರಿ ಆಗಬೇಕು ಅಂದಿದ್ದಾರೆ. 2028ಕ್ಕೆ ಸತೀಶ್ ಸಿಎಂ ಆಗ್ಲಿ ಎಂಬ ಭಾವನೆ ಇರಬೇಕು ಅಂದ್ರು. ನಾಯಕರು ಮತ್ತೆ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಒಂದು ಆಶಾಭಾವನೆಯಲ್ಲಿ ಇವತ್ತು ಸಿದ್ದರಾಮಯ್ಯ ಆದ ನಂತರ, ಅದು ಇನ್ನೂ 2.5 ವರ್ಷ ಆದಮೇಲೆ, ಈಗ ನಾಳೆನೇ ಆಗ್ತಾರೆ ಅಂತಲ್ಲ, ಮುಂದೆ ಬರುವಂಥ ಚುನಾವಣೆಯಲ್ಲಿ 2028ಕ್ಕೆ ಸತೀಶ್ ಜಾರಕಿಹೊಳಿ ಆಗಲಿ ಅನ್ನೋ ಒಂದು ಭಾವನೆಯಲ್ಲಿ ಹೇಳಿರ್ಬೋದು. ಅದೇ ರೀತಿಯೇ ಸತೀಶ್ ಅವರು ಹೇಳಿದಾರಲ್ಲ, ಈ ಟರ್ಮಲ್ಲಿ ನಾನೇನಿಲ್ಲ 2028ಕ್ಕೆ ನಾನು ಮುಖ್ಯಮಂತ್ರಿ ಆಕಾಂಕ್ಷಿ ಆಗಿರ್ತೀನಿ ಅಂತ ಸತೀಶ್ ಜಾರಕಿಹೊಳಿ ಅವರು ಹೇಳಿರುವಂಥದ್ದು. ಸೊ ಆ ಒಂದು ದೃಷ್ಟಿ ಹಿಡ್ಕೊಂಡು ಯತೀಂದ್ರ ಅವರು ಹೇಳಿರ್ಬೋದು ಅಂತ. ಸಿಎಂ ಪುತ್ರ ಯತೀಂದ್ರ ಹೇಳಿಕೆಗೆ ಡಿಕೆಶಿ ಬಣ ಕೌಂಟರ್ ನೀಡಿದೆ. ಜನರ ಸೇವೆ ಮಾಡೋದ್ರಲ್ಲಿ ದಾಖಲೆ ಸೃಷ್ಟಿ ಮಾಡಬೇಕು, ಈ ರೀತಿ ಹೇಳಿಕೆಯಿಂದ ಗೊಂದಲ ಸೃಷ್ಟಿ ಮಾಡಬಾರ್ದು ಅಂತ ಕುಣಿಗಲ್ ಶಾಸಕ ರಂಗನಾಥ್ ಕಿಡಿಕಾರಿದ್ದಾರೆ. ಎಲ್ಲ ನಿರ್ಧಾರವನ್ನ ಕಾಂಗ್ರೆಸ್ ಹೈಕಮಾಂಡ್ ತೆಗೆದುಕೊಳ್ಳುತ್ತೆ, ಕಾಂಗ್ರೆಸ್ ಹೈಕಮಾಂಡ್ ಸೂಕ್ಷ್ಮವಾಗಿ ನೋಡ್ತಿದೆ, ಪಕ್ಷದಲ್ಲಿ ಗೊಂದಲ ಮಾಡುವ ಹೇಳಿಕೆ ಕೊಡಬಾರ್ದು ಅಂದ್ರು. ಒಂದು ಜನರ ಸೇವೆ ಮಾಡೋಂಥ ಒಂದು ದಾಖಲೆಯನ್ನು ಸೃಷ್ಟಿ ಮಾಡಬೇಕು ಹೊರತು ಈ ಥರದ್ದೆಲ್ಲ ಹೇಳಿಕೆಗಳಿಂದ ಗೊಂದಲವನ್ನು ಸೃಷ್ಟಿ ಮಾಡಬಾರ್ದು ಅನ್ನೋ ಚಿಂತನೆಯಲ್ಲಿ ನಾವಿದ್ದೇವೆ. ಇದಕ್ಕೆಲ್ಲ ನಮ್ಮಲ್ಲಿ ಹೈಕಮಾಂಡ್ ಅನ್ನೋದು ಒಂದು ದೊಡ್ಡ ಒಂದು ಸ್ಥಾನದಲ್ಲಿರೋಂಥ ಹೈಕಮಾಂಡ್ ಅವ್ರು ತೆಗೆದುಕೊಂಡಂಥ ನಿರ್ಧಾರಗಳು. ನಾವೆಲ್ಲ ಚಿಕ್ಕವರಾಗ್ತೇವೆ ಮಾತಾಡಿ, ಇದನ್ನು ಯಾರೂ ಮಾತಾಡಬಾರ್ದು ಅಂತ ಪ್ರತಿ ಬಾರಿ ಹೇಳ್ತಾ ಇರ್ತೀವಿ. ಸೊ ಹಾಗಾಗಿ ಇದು ಬರ್ಕೂಡ್ದು ಅಂತ ನಾನು ಹೇಳಬಲ್ಲೆ. ಒಂದು ಯತೀಂದ್ರ ಶಿಸ್ತು ಉಲ್ಲಂಘನೆ ಶಾಸಕ ಬೇಳೂರು ಗೋಪಾಲಕೃಷ್ಣ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಯತೀಂದ್ರರನ್ನ ರಾಜ್ಯ ಮತ್ತು ರಾಷ್ಟ್ರೀಯ ನಾಯಕರು ಪ್ರಶ್ನೆ ಮಾಡಬೇಕು. ಅವರು ಮುಖ್ಯಮಂತ್ರಿ ಮಗ ಇರಬಹುದು, ಯಾರೇ ಇರಬಹುದು, ಶಿಸ್ತು ಉಲ್ಲಂಘಿಸಿದ್ರೆ ಯತೀಂದ್ರಗೆ ನೋಟಿಸ್ ಕೊಡಬಹುದು ಅಂತ ಬೇಳೂರು ಗೋಪಾಲಕೃಷ್ಣ ಹೇಳಿದ್ದಾರೆ. ಸಿಎಂ ಪುತ್ರನಾಗಿರುವ ಹಿನ್ನೆಲೆ ಯತೀಂದ್ರ ಹೇಳಿಕೆ ಸ್ವಲ್ಪ ಸ್ಟ್ರಾಂಗ್ ಆಗಿದೆ ಅಂದ್ರು. ಇನ್ನು ಅಧಿಕಾರ ಹಂಚಿಕೆ ಬಗ್ಗೆ ಮಾತನಾಡಿದ ಬೇಳೂರು, ಬಿಹಾರ ಚುನಾವಣೆ ನಂತರ ಕ್ರಾಂತಿ ಆಗಬಹುದು ಅಂದ್ರು. ಮುಖ್ಯಮಂತ್ರಿಗಳ ಪುತ್ರ ಯತೀಂದ್ರ ಸಿದ್ದರಾಮಯ್ಯನವರು ಜಾರಕಿಹೊಳಿ ಮುಂದಿನ ಮುಖ್ಯಮಂತ್ರಿ ಎಂಬ ಹೇಳಿಕೆ ನೀಡಿದ್ದಾರೆ. ಬಗ್ಗೆ ಇದು ಮೊನ್ನೆ ಹೇಳಿಕೆ ಕೊಟ್ಟ ಮೇಲೆ ಹೊಸ ಸಂಚಲನ ಮೂಡಿದೆ. ಅದು ರಾಜ್ಯದ ಮುಖ್ಯಮಂತ್ರಿಗಳ ಮಗನಾಗಿರೋದ್ರಿಂದ ಈ ಹೇಳಿಕೆ ಸ್ವಲ್ಪ ಸ್ಟ್ರಾಂಗ್ ಆದಂಗೆ ಕಾಣ್ತಾ ಇದೆ. ನಾನು ಹೇಳೋದಿಷ್ಟೇ, ಇವತ್ತು ಯಾವುದೇ MLAಗಳು ಹೇಳಿಕೆ ಕೊಟ್ಟರೆ ಇದು ಮುಖ್ಯಮಂತ್ರಿಗಳು ಮಾಡುವಂಥದ್ದಲ್ಲ, ಇದು ಅವರ ವೈಯಕ್ತಿಕ ಬಿಟ್ಟರೆ ಬೇರೆ ಏನೂ ಇಲ್ಲ. ನಾನು ಆಗಲೇ ಹೇಳ್ದಂಗೆ ವರಿಷ್ಠರ ತೀರ್ಮಾನವೇ ಅಂತಿಮ ತೀರ್ಮಾನ. ಆದರೆ ಕೊಡೋದು ಬಿಡೋದು ಎಲ್ಲ ಕೇಂದ್ರದ ನಾಯಕರ ನಿರ್ಧಾರ ಬಿಟ್ಟರೆ ನಮ್ಮ ವೈಯಕ್ತಿಕ ನಿರ್ಧಾರಗಳು ಆಗೋದಲ್ಲಿವೆ. ಹಾಗಾಗಿ ವರಿಷ್ಠರು ತೀರ್ಮಾನ ಮಾಡ್ತಾರೆ. ಹಾಗೇನಾದ್ರು ಮಾತಾಡಿದ್ದಿದ್ರೆ ವರಿಷ್ಠರು ನೋಟಿಸ್ ಕೊಡುವಂಥದ್ದು ಏನೋ ಇದೆ, ಹಿಂದೆಲ್ಲ ಮಾಡಿದ್ದಾರೆ. ಕೆಲವರಿಗೆಲ್ಲ ನೋಟಿಸ್ ಕೊಟ್ಟಂಗೆ ಅವರಿಗೂ ಕೊಡ್ಬೋದೇ ನನಗೆ ಗೊತ್ತಿಲ್ಲ. ನವೆಂಬರ್ನಲ್ಲಿ ಕ್ರಾಂತಿ ಆಗುತ್ತೋ ಡಿಸೆಂಬರ್ಲಿ ಆಗುತ್ತೋ? ಸದ್ಯಕ್ಕೆ ಯಾವುದೇ ಕ್ರಾಂತಿ ಇಲ್ಲ. ಇದು ಕ್ರಾಂತಿ ಗೀಂತಿ ಯಾವ ಸಬ್ಜೆಕ್ಟ್ ಈಗ ನಡೀತಾ ಇಲ್ಲ ನಮ್ಮ ಪಕ್ಷದಲ್ಲಿ. ಬರುವ ಬಿಹಾರ ಚುನಾವಣೆ ಆಗಿದ್ದರಿಂದ ಯಾವುದೇ ಕ್ರಾಂತಿ ಗೀಂತಿ ಏನೂ ನಡೆಯಲ್ಲ. ಬಿಹಾರ ಚುನಾವಣೆಯ ನಂತರ ಈ ಪ್ರಕ್ರಿಯೆ ಮತ್ತೆ ಶುರುವಾಗಬಹುದು ಅಂತ ನನಗೆ ಬಣಗಳ ರಾಜಕೀಯ ಶುರುವಾಗಿದೆ. ನೀವು ಯಾವ ಬಣ ಸರ್? ನಾನು ಕಾಂಗ್ರೆಸ್ಸಿನ ನಿಷ್ಠಾವಂತ ಬಣ. ನನಗೆ ಕಾಂಗ್ರೆಸ್ಸೇ ಒಂದು ಅಷ್ಟೇ, ಅದು ಬಿಟ್ಟರೆ ಬೇರೆ ಯಾವ ಬಣ ನಮ್ದಿಲ್ಲ. ನನಗೆ ಮುಖ್ಯಮಂತ್ರಿ ಪ್ರತಾಪ್ ಸಿಂಹ ಮತ್ತು ಪ್ರದೀಪ್ ಈಶ್ವರ್ ನಡುವಿನ ವಾಗ್ಯುದ್ಧ ತಾರಕಕ್ಕೇರಿದೆ. ನನ್ನ ಬಗ್ಗೆ ಕಟು ಟೀಕೆ ಮಾಡುವ ಮುನ್ನ ಎಚ್ಚರ ಇಡ್ಲಿ ಮಗನೇ ಅಂತ ಪ್ರದೀಪ್ ಈಶ್ವರ್ಗೆ ಪ್ರತಾಪ್ ಸಿಂಹ ವಾಗ್ದಾಳಿ ನಡೆಸಿದ್ದಾರೆ. ಇನ್ನೊಂದು ಬಾರಿ ನನ್ನ ಬಗ್ಗೆ ಮಾತನಾಡುವಾಗ ಎಚ್ಚರಿಕೆ ಇಡ್ಲಿ ಮಗನೇ ಅಂತ ಕಿಡಿಕಾರಿದ್ರು. ಮುಳ್ಳಂದಿ ಮುಖದ ಕರ್ನಾಟಕದ ಏಕೈಕ ಕಾಮಿಡಿ ಪೀಸ್ ಪ್ರದೀಪ್ ಈಶ್ವರ್. ಕತ್ತಲಲ್ಲಿ ಕಾಣೋದಿಲ್ಲ, ಬೆಳಕಲ್ಲಿ ಹೊಳೆಯಲ್ಲ, ಮುಳ್ಳು ಹಂದಿ ಮುಖದ ಕಾಮಿಡಿ ಪೀಸ್ ಹುಟ್ಟೋದು ನಿಮ್ಮ ಅಪ್ಪನಿಗೆ ಮಾತ್ರ ಅಂತ ಕಿಡಿಕಾರಿದ್ರು. ಪ್ರದೀಪ್ ಈಶ್ವರ, ನೀನು ಕತ್ಲಲ್ಲಿ ಕಾಣಲ್ಲ, ಬೆಳಕಲ್ಲಿ ಹೊಳೆಯಲ್ಲ. ನೀನು ಮುಳ್ಳಂದಿ ಮುಖ ಇರುವಂತಹ ಕರ್ನಾಟಕದ ಏಕೈಕ ಕಾಮಿಡಿ ಪೀಸು ನಿಮ್ಮಪ್ಪಂಗೆ ಮಾತ್ರ ಹುಟ್ಟಿರೋದಪ್ಪ. ಇನ್ಯಾರು ವಾರಸ್ದಾರ ಅದಕ್ಕೆ ಬರಲ್ಲ, ಆಸ್ತಿ ಕೇಳಕ್ಕೆ ಬರಲ್ಲ. ಆ ಕಾಮಿಡಿ ಪೀಸು ಕರ್ನಾಟಕದಲ್ಲಿ ಒಂದೇ ಇರೋದು, ಅದು ನಿಮ್ಮಪ್ಪ ಮಾತ್ರ ಹುಟ್ಟಿರೋದು. ಆದರೆ ನಮ್ಮಪ್ಪ ಏನಾದ್ರೂ ಕೂಡ ಅವ್ರ ಪ್ರಾಯದಲ್ಲಿ ಚಿಕ್ಕಬಳ್ಳಾಪುರದ ಕಡೆ ಹೋಗಿದ್ರೆ ನೀನು ಭಾಳ ಸುಂದರವಾಗಿ ಹುಟ್ಟುತ್ತಾ ಇದ್ದೇನೆ. ಇನ್ನೊಂದು ಸಾರಿ
ವೈಯಕ್ತಿಕವಾಗಿ ಮಾತಾಡ್ತಾ ಇರ್ಬೇಕಾದ್ರೆ ಎಚ್ಚರಿಕೆಯಿಂದ ಇರಬೇಕು ಮಗನೇ. ಇದನ್ನು ನಿನಗೆ ವಾರ್ನಿಂಗ್ ಕೊಟ್ಟು ಹೇಳ್ತಾ ಇದ್ದೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.